ಜೂನಿಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಚುನಾವಣೆ ಮುಂದೂಡುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದು ಅರ್ಥವೇ ಆಗ್ತಿಲ್ಲ. ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳು ನಡೆದಿಲ್ಲ. ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಮುಕ್ತಾಯ ಆಗಿ ಆಡಳಿತಾಧಿಕಾರಿಗಳ ನಿಯುಕ್ತಿ ಮಾಡಿದ್ದಾರೆ. ಅದರ ಆಡಳಿತಾಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಎಲ್ಲೂ ಆಡಳಿತಾಧಿಕಾರಿಗಳು ಜನಸ್ನೇಹಿಯಾಗಿ ಪಂಚಾಯಿತಿಗಳಲ್ಲಿ ಆಡಳಿತ ವಹಿಸಿಕೊಂಡು ಜನರಿಗೆ ಸ್ಪಂದಿಸೋ ಕೆಲಸ ಮಾಡ್ತಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ ಆಗದೆ 4 ವರ್ಷ ಕಳೀತಾ ಬಂತು. ಇನ್ನೊಂದು ವರ್ಷ ಕಳೆದ್ರೆ 5 ವರ್ಷ ಪೂರ್ಣ ಆಗಿಬಿಡುತ್ತೆ. ಆಗಲಿಲ್ಲ. ಇನ್ನು ಈ ಕಾರ್ಪೊರೇಷನ್ ಚುನಾವಣೆಯೂ ಇದೇ ಕತೆ. ಆದರೆ ಈ ಬಾಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಅನ್ನುವಂಥ ವಿಕೇಂದ್ರೀಕರಣದ ಘೋಷಣೆ ಯಾಕೆ? ನಿಮಗೆ ಬೇಕಾದಾಗ ಚುನಾವಣೆ ಮಾಡಿ, ಅದಕ್ಕೊಂದು ನಿಯಮ ನೀತಿ ಇವೆಲ್ಲ ಯಾಕಿರಬೇಕು? ಹಾಗಾಗಿ ಚುನಾವಣೆ ಮುಂದೂಡೋದಕ್ಕೊಂದು ಸಬೂಬು ಹುಡುಕಬೇಡಿ, ಚುನಾವಣೆ ಮಾಡೋದಕ್ಕೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ. ಮುಂದೂಡೋದಕ್ಕೆ ಸಬೂಬು ಹುಡುಕೋ ಕೆಲಸ ಮಾಡಬೇಡಿ. ಬಹುಶಃ ನನಗನ್ಸುತ್ತೆ ರಾಜಕೀಯ ಆತಂಕ ಕಾಡ್ತಿರ್ಬೋದು, ಬೇರೆಲ್ಲ ಆತಂಕಕ್ಕಿಂತ ರಾಜಕೀಯ ಆತಂಕ ಕಾಡ್ತಿರ್ಬೋದು. GBAನಲ್ಲಿ ಚುನಾವಣೆ ನಡೆಸಿ ಕಾಂಗ್ರೆಸ್ ಏನಾದ್ರು ತೋಪೆದ್ದು ಹೋದರೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಿರೋ ಸಾಧ್ಯತೆ ಇದೆ. ಮನಸ್ಥಿತಿ ಬೌದ್ಧಿಕ ದಿವಾಳಿತನದ ಸಂಕೇತ. ಇದು ಕಾಂಗ್ರೆಸ್ಸು ಭೌತಿಕವಾಗಿ ದಿವಾಳಿಯಾಗಿದೆ ಅನ್ನೋದ್ರ ಒಂದು ಸಂಕೇತ. ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಬಹುಶಃ ಇವತ್ತೇನಾದ್ರು ಮಹಾತ್ಮ ಗಾಂಧಿಯವರು ಕಾದಿನೂಲಿ ಅಂತ ಇವತ್ತು ಹೇಳಿದರೆ ಈ ಕಾಂಗ್ರೆಸ್ನವ್ರು ಅದನ್ನೂ ಲೇವಡಿ ಮಾಡಿಬಿಡೋರು. ಇವತ್ತಿನ ಕಾಂಗ್ರೆಸ್ನವ್ರು ಗಾಂಧೀಜಿ ಅರೆಬೆತ್ತರ ಫಕೀರನ ಥರ ಓಡಾಡಿದ್ದನ್ನು ಕೂಡ ಲೇವಡಿ ಮಾಡಿಬಿಡೋರು. ಯಾವ ಕಾರಣಕ್ಕೆ ಅವರು ಸ್ವದೇಶಿ ಉಪಯೋಗಿಸಿ ಅಂತ ಅನ್ನೋದರ ಮಹತ್ವವನ್ನು ಇವತ್ತು ವಿದೇಶಿ ನಾಯಕತ್ವದ ಗುಲಾಮರಾಗಿರೋ ಕಾಂಗ್ರೆಸ್ನವರಿಗೆ ಅರ್ಥ ಆಗೋದು ಹೆಂಗೆ? ಅವರಿಗೆ ಅರ್ಥ ಆಗೋಕ್ಕೂ ಸಾಧ್ಯ ಇಲ್ಲ. ಸ್ಪಷ್ಟಪಡಿಸ್ಬೇಕು. ಮತ್ತು ಯಾವಾಗಾಯಿತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರಿಗೆ ಲಾಭ ಮಾಡ್ಕೊಳಕ್ಕೆ ಮಾಡಿದ್ರು, ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆದಾಗ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇಲ್ಲದೇ ಇದ್ರೆ ಊಹಾಪೋಹಗಳು. ಜೀವರಾಜ್ ಕಡೆಯವರು ರಾಜೇಗೌಡರ ಮೇಲೆ, ರಾಜೇಗೌಡರ ಕಡೆಯವರು ಜೀವರಾಜ್ ಅವರ ಮೇಲೆ ಆಪಾದನೆ ಹೊರಿಸುವಂಥ ರಾಜಕಾರಣ ನಡೆಯುತ್ತೆ ಹೊರತು ಸತ್ಯ ಏನು ಅಂತ ಸಾರ್ವಜನಿಕರಲ್ಲಿ ಗೊಂದಲ ಇರುತ್ತೆ. ಮತ್ತು ಚುನಾವಣಾ ಆಯೋಗದ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯೂ ಕೂಡ ಸಂಶಯಕ್ಕೆ ಒಳಪಡುತ್ತೆ. ಹಾಗೆ ಒಳಪಡಬಾರ್ದು ಅಂತಿದ್ರೆ ನಿಮ್ಮ ಮೇಲಿನ ನಂಬಿಕೆಯನ್ನು ಪುನರ್ಸ್ಥಾಪಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ಪುನರ್ಸ್ಥಾಪನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅಂತಿಮವಾಗಿ ನ್ಯಾಯಾಲಯ ಏನು ತೀರ್ಪು ಕೊಟ್ಟರು ಕೂಡ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.